ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಈ ಪ್ರಕೃತಿ ಅನ್ನೋದು ನನ್ನ ಆದೇಶದ ಮೇರೆಗೆ, ನನ್ನ ನಿರ್ದೇಶನದ ಮೇರೆಗೆ ಇಷ್ಟೊಂದು ಮಕ್ಕಳನ್ನು ಪಡೆಯುತ್ತೆ, ಅಂದರೆ ಚರಾಚರಗಳನ್ನು ಸೃಷ್ಟಿ ಮಾಡುತ್ತೆ. ಇದೆಲ್ಲವೂ ಕೂಡ ನನ್ನಿಂದಲೇ ನಿಯಂತ್ರಿತವಾಗಿರುತ್ತೆ ಮತ್ತು ಪ್ರಕೃತಿ ಅದನ್ನೆಲ್ಲದನ್ನು ಕೂಡ ನನಗೆ ಬೇಕು ಅಂತ ಹೇಳಿಯೇ ಅದು ಮಾಡಿರುವುದು. ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಇದೇ ಒಂದು ಕಾರಣವಾಗಿಟ್ಟುಕೊಂಡು ಜಗತ್ತು ಮುಂದುವರಿತಾನೇ ಇರುತ್ತೆ. ಈ ಪ್ರಕೃತಿಯಲ್ಲಿ ನಾವು ನೋಡಿದ್ರಿಂದ ಅದನ್ನು ಪಡೆಯಬೇಕು ಅನ್ನೋಂತಹ ಕೆಲಸಕ್ಕೆ ಪ್ರಚೋದನೆಗೊಳಗಾಗಿ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೇವೆ. ಅದು ನಮ್ಮ ಗಮನಕ್ಕೆ ಕೂಡ ಬಂದಿರೋದಿಲ್ಲ. ಏನೋ ಒಂದು ವಸ್ತು ಬೇಕು ಅಂತಲೇ ನಾವು ಜೀವನವನ್ನು ಮಾಡ್ತಾ ಇರ್ತೇವೆ. ಒಂದು ವಸ್ತು ಪ್ರಾಪ್ತಿಯಾದ ತಕ್ಷಣ ಇನ್ನೊಂದನ್ನು ಹುಡ್ಕೊಂಡು ಹೊರಟು ಬಿಟ್ಟಿರ್ತೇವೆ, ಗೊತ್ತೇ ಇರೋದಿಲ್ಲ. ಅದು ನಮಗಿನ್ನ ಪ್ರಾಪ್ತಿ ಆಗಿ ಹೋಗುತ್ತೆ ಅಂತ ಸೂಚನೆ ಕಂಡ ತಕ್ಷಣ ಅದರ ಬಗ್ಗೆ ನಮ್ಮ ಗಮನ ಇರೋದಿಲ್ಲ, ಆಸಕ್ತಿ ಕಡಿಮೆಯಾಗಿ ಮುಂದಿನದನ್ನು ನಾವು ಆಗಲೇ ಮನಸ್ಸಲ್ಲಿ ಭದ್ರ ಮಾಡಿ ಇಟ್ಕೊಂಡು ಬಿಟ್ಟಿರ್ತೇವೆ. ಹೀಗಾಗಿ ಪ್ರಕೃತಿಯಲ್ಲಂತಹ ವಸ್ತುಗಳನ್ನು ನೋಡಿ ನೋಡಿ ಅದರ ಮೂಲಕನೇ ಜೀವನ ಅನ್ನೋದು ನಡೀತಾ ಇರೋದು. ಪ್ರಕೃತಿಯಿಂದಲೇ ಜೀವರಾಶಿ ನಡೀತಾ ಇರೋದು. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತು ನೀಚ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷ. ಇಂದು 23ನೇ ತಾರೀಕು ಮಂಗಳವಾರ, ನವಮಿ ತಿಥಿ ಹಾಗೂ ಇಂದು ಹಸ್ತ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಶತ್ರುನಾಶ, ಶತ್ರುಧ್ವಂಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಮುಖ್ಯವಾದಂತಹ ವಿಚಾರಗಳಲ್ಲಿ ಪ್ರಗತಿ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರ ಹಾಗೂ ಮನಸ್ಸಿಗೆ ಸಂಬಂಧಿಸಿದಂತಹ ಪ್ರೇಮ ಪ್ರೀತಿ ಪ್ರಕರಣಗಳ ವಿಷಯದಲ್ಲಿ ಇವತ್ತು ಸ್ವಲ್ಪ ಕಷ್ಟವಾಗಬಹುದು. ಮಿಥುನ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಮನೆಯ ವಿಚಾರಗಳಲ್ಲಿ ಸುಖ ಶಾಂತಿಯ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ನೀವು ಕೊಡ್ತೀರಿ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಮೊದಲನೆಯದಾಗಿ ಹಾಗೂ ಇವತ್ತು ಬಂಧು ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿ ಯಶಸ್ಸು ಪ್ರಾಪ್ತಿ. ಸಿಂಹರಾಶಿಯವರಿಗೆ ಕುಟುಂಬದ ವಿಚಾರಗಳಲ್ಲಿ ಇವತ್ತು ಹೆಚ್ಚಿನ ಗಮನ ಅವಶ್ಯಕ. ಸುಖ ನೆಮ್ಮದಿ ಮನೆಯಲ್ಲಿ ಪ್ರಾಪ್ತಿಯಾಗುವುದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ಹಿಂದಿನ 3-4 ದಿನಗಳಲ್ಲಿದ್ದಂತಹ ತೊಂದರೆಗಳೆಲ್ಲ ಪರಿಹಾರ. ತುಲಾ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಅಷ್ಟೊಂದು ಇರೋದಿಲ್ಲ. ಎಲ್ಲ ಒಳ್ಳೆಯ ನಿಮ್ಮ ಪರವಾಗಿ ನಡೀತಾ ಇದೆ ಅಂತ ಭಾಸವಾದರೂ ಕೂಡ ಕೆಲವೊಂದು ವಿಚಾರಗಳಿಂದ ಮನಸ್ಸಿಗೆ ಕ್ಲೇಶ, ಕೆಲವು ಮಿತ್ರತ್ವಗಳಲ್ಲಿ ಒಡಕು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಸಂತೋಷ. ಧನುರಾಶಿಯವರಿಗೆ ಕಾರ್ಯಕ್ಷೇತ್ರ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಮನಸ್ಸಿಗೆ ನೆಮ್ಮದಿ. ಆದರೂ ಕೂಡ ಈ ನೆಮ್ಮದಿಯ ಜೊತೆಗೆ ನೀವು ಕಾರ್ಯಗಳನ್ನು ನಿಭಾಯಿಸಬೇಕಾಗಿ ಮತ್ತು ಮನೆಯ ಜವಾಬ್ದಾರಿಗಳನ್ನು ಕೂಡ ಅಲ್ಲಿಯೇ ನಿಭಾಯಿಸಬೇಕಾಗಿ ಬರಬಹುದು. ಮಕರ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶ ಸ್ವಲ್ಪ ಕಡಿಮೆಯಾಗುತ್ತೆ. ಮುಂದೆ ಏನು ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ ಇನ್ನೂ ಸ್ವಲ್ಪ ಮುಂದುವರಿತಾ ಇದೆ. ಆದರೂ ಕೂಡ ಇಂದು ನಿಮ್ಮ ಮನಸ್ಸಿನ ಚೆಹರೆಗಳು ಪರಿವರ್ತನೆ ಆಗುತ್ತೆ. ಮಿತ್ರರಿಂದ ಹಾಗೂ ಪ್ರೀತಿ ಪಾತ್ರರಿಂದ ಇವತ್ತು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಪ್ರಾಪ್ತಿಯಾಗಬಹುದು. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲಿ ನೆಮ್ಮದಿ, ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳಲ್ಲಿ ಜಯ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನದಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.